ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮತ್ತು ಅನ್ವಿತಾ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂಥೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಆಲ್ರೆಡಿ ತಮ್ನೈಲು ಮತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ. ಊರಿಂದ ಬೆಳಗಾವಿಗೆ ಬಂದು ಜಸ್ಟ್ 3 ಡೇಸ್ ಆಗಿತ್ತು ಅಷ್ಟೇ ಫ್ರೆಂಡ್ಸು. ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ಫ್ರೆಂಡ್ಸ್. ಹೇಳ್ತೀನಿ ಯಾಕಂಥೇಳಿ. ಇವಾಗ ಮಾರ್ನಿಂಗ್ 6 o'clock ಬಸ್ಗೆ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸುಮಾರು ಹೊತ್ತಾಯಿತು ನಾವು ಟ್ರಾವೆಲ್ ಮಾಡ್ತಾ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ನಾನು ಮತ್ತು ಅನ್ವಿತಾ ಅಷ್ಟೇ ಊರಿಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಬರ್ತಾಯಿಲ್ಲ ಮತ್ತು ಅರವಿಂದ್ ಕೂಡ ಬರ್ತಾಯಿಲ್ಲ. ಅರವಿಂದನ್ನು ಫಸ್ಟ್ ಟೈಮ್ ನಾನು ಬಿಟ್ಟು ಊರಿಗೆ ಹೋಗ್ತಾ ಇರೋದು. ಊರಿಗೆ ಅಂತ ಅಲ್ಲ ಫ್ರೆಂಡ್ಸ್, ನಾನು ಅರವಿಂದನ್ನ ಬಿಟ್ಟು ಎಲ್ಲೂ ಕೂಡ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೂ ಕೂಡ ತುಂಬ ಬೇಜಾರಾಗ್ತಾ ಇತ್ತು ಅವನ್ನ ಬಿಟ್ಟು ಹೋಗೋದಕ್ಕೆ. ಮತ್ತು ಅವನು ಕೂಡ ನಾನು ಕೇಳಿದೆ, ಬರ್ತೀಯ ಅರವಿಂದ್ ಅಂಥೇಳಿ. ಅವನು ಕೂಡ ಬರಲ್ಲ ಅಂತ ಹೇಳ್ದೆ. ಅದು ಯಾಕಂತ ಗೊತ್ತಿಲ್ಲ. ಮತ್ತು ಅವನಿಗೂ ಕೂಡ ಸ್ವಲ್ಪ ಫೀವರ್ ಬಂದಿತ್ತು. ಮತ್ತು ಊರಿಗೆ ಕರ್ಕೊಂಡು ಹೋಗಿ ಮತ್ತೆ ನೀರು ಚೇಂಜ್ ಆಗಿ ಮತ್ತೆ ಒಂದು ಹೋಗಿ 2 ಆಗೋದು ಬೇಡ ಅಂಥೇಳಿ ಸರಿ ಅವನ್ನ ಬಿಟ್ಟು ಹೋದರೆ ಆಯಿತು ಅಂಥೇಳಿ ಅವನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದ್ದೆ ಅವನ್ನ ಬಿಟ್ಟು ಹೋಗೋದಕ್ಕೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಒಂದೊಂದು ಟೈಮು ಹೇಗೆ ಬರುತ್ತೆ ಹಾಗೆ ಹೋಗಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ, ನಮ್ಮ ತಂಗಿ ಮದುವೆ ಆದಮೇಲೆ ನಮ್ಮ ತಂಗಿನ ಇನ್ನೂ ಗಂಡನ ಮನೆಗೆ ಕಳಿಸಿರಲಿಲ್ಲ. ಯಾಕಂಥೇಳಿ ನಾನು ವ್ಲಾಗಲ್ಲಿ ಹೇಳಿದ್ದೀನಿ. ಅದೇ ಮದುವೆ ಆದಮೇಲೆ ನೆಕ್ಸ್ಟ್ ಡೇನೇ ಪಂಚಕ ಬಂದಿದೆ. 5 ದಿನ ಪಂಚಕ ಇರುತ್ತೆ ತಿಂಗಳಲ್ಲಿ. ನಮ್ಮ ಮನೆಯಲ್ಲಿ ಪಂಚಕ ಇದ್ದಾಗ ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ ಫ್ರೆಂಡ್ಸ್. ಶುಭ ಕಾರ್ಯ ಅಂತಲೇ ಅಲ್ಲ, ಯಾವುದೇ ಒಂದು ಚಿಕ್ಕ ವಸ್ತು ಕೂಡ ಮನೆಗೆ ತಗೊಳ್ಳೋದಿಲ್ಲ ನಾವು. ಪಂಚಕ ಮುಗಿದು ಇವಾಗ 2 ಡೇಸ್ ಆಯಿತು ಫ್ರೆಂಡ್ಸ್. ಅಂದರೆ ಟೋಟಲಿ ನಮ್ಮ ತಂಗಿ ಮದುವೆ ಆಗಿ 1 ವೀಕ್ ಆಯಿತು. ನನ್ನ ತಂಗಿ ಮದುವೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾನು ಬೆಳಗಾವಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಮಧ್ಯದಲ್ಲಿ ಪಂಚಕ ಬಂತಲ್ಲ ಫ್ರೆಂಡ್ಸ್. ಸೊ ಇನ್ನು ಪಂಚಕ ಮುಗಿದ್ಮೇಲೆ ಮತ್ತೆ ಒಳ್ಳೆ ದಿನ ನೋಡ್ತಾರೆ, ಮತ್ತಿನ್ನು ಯಾವಾಗೋ ಏನೋ ಅಂಥೇಳಿ ನಾನು ಹೋದರೆ ಆಯಿತು ಅಂಥೇಳಿ ಬಂದೆ. ಮತ್ತು ನಮ್ಮ ಅಪ್ಪ ನಮ್ಮವ್ವ ಕೂಡ ಹೇಳಿದ್ರು, ನಾವೇ ಏನಾದರೂ ಮಾಡ್ಕೋತೀವಿ, ನಿಮ್ಮ ತಂಗಿನ ಯಾರಾದರೂ ಕಳಿಸ್ತೀವಿ, ಸೊ ನೀವು ಹೋಗ್ರಿ, ಮತ್ತೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮತ್ತೆ ಬೆಳಗಾವಿಗೆ ಬರಬೇಕಾಯಿತು. ಬೆಳಗಾವಿಗೆ ಬಂದು ನೆಕ್ಸ್ಟ್ ಡೇನೇ ಹೇಳಿದ್ರು. ಆಮೇಲೆ ಶುಕ್ರವಾರನೇ ಮತ್ತೆ ಸೊಸೆನ ಮನೆ ತುಂಬಿಸ್ಕೊಳ್ತಾರಂತೆ, ಮತ್ತೆ ಬಾ ಅಂತ ಹೇಳಿ ಕರೆದ್ರು. ಇವಾಗ ನೆನ್ನೆ ತಾನೇ ಊರಿಂದ ಬಂದಿದ್ದೀನಿ. ಮತ್ತೆ ಊರಿಗೆ ಬರೋದು ಅಂದರೆ ಬೇಡ, ನೀವೇನಾದರೂ ಮಾಡ್ಕೋರಿ ಅಂತ ಹೇಳಿದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವರು. ತುಂಬ ಫೋರ್ಸ್ ಮಾಡಿದ್ರು. ನಮ್ಮ ತಂಗಿ ಅಂತೂ ನೀನು ಬಂದಿಲ್ಲ ಅಂದರೆ ನಾನು ಮಾತಾಡ್ಸೋದೇ ಇಲ್ಲ, ಫೋನು ಮಾಡಬೇಡ, ನಾನು ಮಾಡಲ್ಲ ಅಂತೇಳಿ ಹೇಳಿದ್ಲು. ಸೊ ಏನು ಮಾಡೋದು ಅಂಥೇಳಿ ಹೋಗಲೇಬೇಕಾಯ್ತು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಬದಾಮಿಗೆ ರೀಚ್ ಆಗಿದ್ದೀನಿ. ಇದು ಬದಾಮಿಯ ವಿಧಾನಸೌಧ ನೋಡಿ ಫ್ರೆಂಡ್ಸ್. ಈ ರೀತಿ ಇದೆ ಬದಾಮಿಯ ವಿಧಾನಸೌಧ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಡೈರೆಕ್ಟ್ ನಮ್ಮ ತವ್ರ ಮನೆಗೆ ಹೋಗ್ತಾ ಇಲ್ಲ. ಇವಾಗ ಫಸ್ಟು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಇವತ್ತು ಶುಕ್ರವಾರದ ದಿನ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಬಾರ್ದಂತೆ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ಹೇಗಿದ್ದರೂ ನನ್ನ ತಂಗಿನ ಗಂಡನ ಮನೆಗೆ ಕಳಿಸೋದಕ್ಕೆ ಗಾಡಿ ನಮ್ಮದೇ ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್. ಅಂದರೆ ಹಸ್ಬೆಂಡ್ ಮನೆ ಗಾಡಿನೇ ಹೋಗುತ್ತೆ. ಹೋದರೂ ಕೂಡ ಅದು ರಿಟರ್ನ್ ಹಸ್ಬೆಂಡ್ ಊರ ಮೇಲೇ ಹೋಗಬೇಕು. ಸೊ ಹಸ್ಬೆಂಡ್ ಊರಿಂದನೇ ಡೈರೆಕ್ಟ್ ಗಾಡಿ ಹತ್ಬಿಟ್ಟು ನನ್ನ ತಂಗಿನ ಗಂಡನ ಮನೆಗೆ ಕಳ್ಸೋಕ್ಕೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಬದಾಮಿಗೆ ಬಂದು ರೀಚ್ ಆಗಿದ್ದೀನಿ. ಬಸ್ ಸ್ಟಾಪಿಗೆ ಬಂದು ಇಳ್ಕೊಂಡು ಹಾಗೆ ಬಸ್ ಸ್ಟಾಪ್ ಎದುರುಗಡೆ ಇರೋ ಹೋಟೆಲ್ಗೆ ಹೋಗಿ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಅನ್ವಿತಾ ಅಂತೂ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ, ಮಮ್ಮಿ ಏನಾದರೂ ಕೊಡಿಸು ಅಂಥೇಳಿ ಯರಗಟ್ಟೆಯಲ್ಲಿ ಇರೋವಾಗ್ಲೇ ಕೇಳ್ತಾ ಇದ್ಲು. ನಾನು ಯರಗಟ್ಟೆಯಲ್ಲಿ ಮತ್ತೆ ಬಸ್ ಇಳಿದು ಅವಳೊಬ್ಬಳನ್ನೇ ಬಿಟ್ಟು ಹೋಗಿ ಏನು ತರೋದು ಅಂಥೇಳಿ ನಾನು ಅಲ್ಲಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಬದಾಮಿಗೆ ಹೋದ್ಮೇಲೆ ಕೊಡಿಸೋದ್ರಾಯ್ತು ಅಂಥೇಳಿ ಇವಾಗ ಬದಾಮಿಗೆ ಬಂದಮೇಲೆ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಅನ್ವಿತಾ ಅಂತೂ ಹೇಳ್ತಾ ಇದ್ಲು, ಇಷ್ಟು ದೊಡ್ಡ ದೋಸೆ ಅವಳು ಒಂದು ಸತಿನೂ ನೋಡೇ ಇಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟು ದೊಡ್ಡದಿದೆಯಲ್ಲ ಮಮ್ಮಿ ದೋಸೆ ಇದು ಅಂತ ಹೇಳ್ತಾ ಇದ್ಲು. ಯಾಕಂದರೆ ನಾನು ಮನೇಲೇ ಮಸಾಲೆ ದೋಸೆ ಎಲ್ಲ ಮಾಡಿರ್ತೀನಿ ಫ್ರೆಂಡ್ಸ್. ಹೊರಗಡೆ ಹೋದಾಗಲೂ ಕೂಡ ಏನು ದೋಸೆ ಕೊಡಿಸೋದು ಅಂಥೇಳಿ ಅವಳಿಗೆ ನಾನು ಒಂದು ಸತಿ ಕೂಡ ದೋಸೆ ಕೊಡಿಸಿರಲಿಲ್ಲ ಹೊರಗಡೆ ಬಂದಾಗ. ಇದೇ ಫಸ್ಟ್ ಟೈಮ್ ಅಲ್ವಾ ಅವಳು ನೋಡ್ತಾ ಇರೋದು. ಇಷ್ಟೊಂದು ದೊಡ್ಡ ದೋಸೆ ಅಂಥೇಳಿ ಶಾಕ್ ಆದ್ಲು ನೋಡಿಬಿಟ್ಟು. ಇಷ್ಟು ದೊಡ್ಡ ದೋಸೆ ಹೇಗೆ ತಿನ್ನೋದು ಮಮ್ಮಿ ಅಂಥೇಳಿ ಕೇಳ್ತಾ ಇದ್ಲು. ಅದೇ ಹೇಳ್ಕೊಡ್ತಾ ಇದ್ದೆ, ಈ ರೀತಿ ತಿನ್ನು ಅಂಥೇಳಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹೂ ತೊಗೊಳೋದಕ್ಕೆ ಬಂದಿದ್ದೀನಿ. ನಮ್ಮ ತಂಗಿ ಕಾಲ್ ಮಾಡಿ ಹೇಳಿದ್ಲು, ಅಕ್ಕ ಅಲ್ಲೇ ಬರ್ತಾ ಹೂ ತೊಗೊಂಡು ಬಾ ಅಂತ ಹೇಳಿದ್ಲು. ಸೊ ಇವಾಗ ಹೂ ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ತಾನೇ ಜಸ್ಟು ಹಸ್ಬೆಂಡ್ ಊರಿಗೆ ಬಂದೆ, ಸ್ವಲ್ಪ ಹೊತ್ತಾಯಿತು ಬಂದು ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ಗಾಡಿ ಹೋಗ್ತಾ ಇದೆ ನಮ್ಮ ತವ್ರ ಮನೆಗೆ, ನಮ್ಮ ತಂಗಿನ ಕರ್ಕೊಂಡು ಬರೋದಕ್ಕೆ ಅಂಥೇಳಿ.
ನಮ್ಮ ಮಾಮ ಅಷ್ಟೇ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಆ ಗಾಡಿಯಲ್ಲಿ ಇವಾಗ ಹೋಗ್ತಾ ಇಲ್ಲ. ಹಾಗೆ ಬರ್ತಾ ನಮ್ಮ ತಂಗಿನ ಏನು ಕರ್ಕೊಂಡು ಬರ್ತಾರಲ್ಲ ಗಂಡನ ಮನೆಗೆ ಕಳ್ಸೋದಕ್ಕೆ, ಇದೇ ಊರ ಮೇಲೆ ಹೋಗುತ್ತೆ. ಆವಾಗ ನಾನು ಇದೇ ಗಾಡಿ ಹತ್ತಿ ಹೋಗ್ತೀವಿ, ನಾನು ಮತ್ತು ಅನ್ವಿತಾ. ಇವಾಗ ಟೈಮ್ ಬಂದು 2 o'clock ಆಗಿದೆ. ಇವಾಗ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮಾಮ. ಇನ್ನು ಹೋಗಿ ಕರ್ಕೊಂಡು ಬರೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು 5-5:30 ಅಂತೂ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮಾಮನ ಮಗ ನನ್ನ ಪರ್ಸ್ ಕಿತ್ಕೊಂಡು ನನಗೆ ಹೇಗೆ ಆಟ ಆಡಿಸ್ತಿದ್ದಾನೆ ಅಂತ ಹೇಳಿ. ಅನ್ವಿತಾ ಡಬಲ್ ಕೊಡ್ತೀನಿ, ಡಬಲ್ ಕೊಡ್ತೀನಿ. ಎಲ್ಲಿ ಹೋಗಲ್ಲ ಅಲ್ಲಿ ಕುತ್ಕೊಂಡು ನಾನು ಕೊಡ್ತೀನಿ. ನೀನಾ ಅನ್ವಿತಾ ನೀವೇನ್ ನಡಕ್ ಬರ್ಬಾರ್ದು. ಡಬಲ್ ಕೊಡ್ತೀನಿ ಅಂದಿದ್ಯಾ? ಕೊಡ್ತೀನಿ ಬಿಡ. ಅದನ್ನ 1 2 3 11 11 × 20 ಮಾಡು. ಡಬಲ್ ಆಯ್ತು, ತಗೋ. ಡಬಲ್ ಕೊಡ್ತಾನಂತೆ, ಡಬಲ್ ಕೊಡ್. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ತಂಗಿನ ಇವಾಗ ಗಂಡನ ಮನೆಗೆ ಕಳಿಸೋದಕ್ಕೆ ಉಡಕ್ಕಿ ಹಾಕ್ತಾ ಇದ್ದಾರೆ. ಆದರೆ ನಾನು ಈ ವ್ಲಾಗ್ನ ಮಾಡಿಲ್ಲ ಫ್ರೆಂಡ್ಸ್, ನನ್ನ ತಮ್ಮ ಮಾಡಿದ್ದಾನೆ. ಅವನಿಗೆ ನಾನು ಹೇಳಿದ್ದೆ ಸ್ವಲ್ಪ ವಿಡಿಯೋ ಮಾಡ್ಕೊ, ನನಗೆ ಮಾಡಿ ಕಳಿಸು ಅಂತ ನಾನು ಹೇಳಿದ್ದೆ. ಅವನೇ ಸ್ವಲ್ಪ ಮಾಡಿ ಕಳಿಸಿದ್ದಾನೆ ಫ್ರೆಂಡ್ಸ್. ನಾನಾಗಿದ್ದರೆ ಸ್ವಲ್ಪ ನೀಟಾಗಿ ವಿಡಿಯೋ ಮಾಡಿರ್ತಿದ್ದೆ ಫ್ರೆಂಡ್ಸ್. ಅವನು ಒಂದೊಂದು ಸತಿ ಅವನು ವಿಡಿಯೋ ಮಾಡಿದ್ದಾನೆ, ಒಂದೊಂದು ಸತಿ ನಮ್ಮ ತಂಗಿ ಕೈಯಲ್ಲಿ ಕೊಟ್ಟು ಮಾಡಿಸಿದ್ದಾನೆ, ಇನ್ನೂ ಒಂದೊಂದು ಸತಿ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಮಾಡಿಸಿದ್ದಾನೆ. ಅವ್ರಿಗೆಲ್ಲ ಯಾವ ರೀತಿ ವಿಡಿಯೋ ಮಾಡೋದು, ಯಾವ ಟೈಮಲ್ಲಿ ವಿಡಿಯೋ ಮಾಡಬೇಕು, ಯಾವ ಟೈಮಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಸ್ವಲ್ಪ ಹೇಗೋ ಮಾಡಿದ್ದಾರೆ. ಮೇನ್ ಪಾಯಿಂಟ್ ಇರೋ ಜಾಗದಲ್ಲಿ ವಿಡಿಯೋ ಮಾಡಿಲ್ಲ. ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ತಂಗಿ ಫ್ರೆಂಡ್ಸ್. ಅಂದರೆ ಇನ್ನೊಬ್ರು ತಂಗಿದ್ದಾಳಲ್ಲ, ಅವಳು ಮಾಡ್ತಾ ಇದ್ದಾಳೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ವಿಡಿಯೋ ಇನ್ನೊಬ್ರ ಕೈಯಲ್ಲಿ ಕೊಟ್ಟಿದ್ದಾರೆ ಮಾಡೋದಕ್ಕೆ. ಅವ್ರೇನು ಮಾಡಿದ್ದಾರೆ ಅಂದರೆ ಫ್ರೆಂಡ್ಸು, ಫೋಟೋ ತೆಗಿತೀವಲ್ಲ ಹಾಗೆ ಕ್ಲಿಕ್ ಮಾಡ್ತಾನೆ ಇರ್ತೀವಲ್ಲ ಫೋಟೋ ತೆಗಿವಾಗ, ಆ ರೀತಿ ವಿಡಿಯೋ ಮಾಡಿದ್ದಾರೆ. ಅಂದರೆ ವಿಡಿಯೋ ಸ್ಟಾರ್ಟ್ ಇದೆ, ಆ ವಿಡಿಯೋ ಮೇಲೆ ಪದೇ ಕ್ಲಿಕ್ ಮಾಡಿದ್ದಾರೆ. ಬರೀ 4 ಸೆಕೆಂಡು, 6 ಸೆಕೆಂಡು, ಒಂದು 8 ಸೆಕೆಂಡ್ ಈ ರೀತಿ ವಿಡಿಯೋ ಆಗಿಬಿಟ್ಟಿದೆ. ಕಂಟಿನ್ಯೂಸ್ ಆಗಿ ವಿಡಿಯೋ ಇಲ್ಲ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಇವಾಗ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಮೇಯ್ನ್ ಎಲ್ಲಿ ಇಂಪಾರ್ಟೆಂಟ್ ಇದೆಯಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋದು, ಅಲ್ಲೇ ವಿಡಿಯೋ ಚೆನ್ನಾಗಿ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ನೀವೇ ಮುಂದೆ ನೋಡಿ ವ್ಲಾಗ್ನ ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂಥೇಳಿ ನೀವೇ ನೋಡಿಬಿಟ್ಟು ಹೇಳ್ತೀರಾ. ಅಲ್ಲೇ ಚೆನ್ನಾಗಿ ಮಾಡಬೇಕಾಗಿತ್ತು ಸಿಸ್ಟರ್, ಚೆನ್ನಾಗಿರೋದು ವ್ಲಾಗು ಅಂಥೇಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಆವಾಗ ತಪ್ಪದೆ ನನ್ನ ಎಲ್ಲ ವೀಡಿಯೋಸ್ನೂ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ತುಂಬ್ತಾ ಇದ್ದಾರೆ ನೋಡಿ ನಮ್ಮ ಅತ್ತಿ ಉಡಕ್ಕಿ. ಬ್ಲೌಸ್ ಪೀಸಲ್ಲಿ ಅಂದರೆ ಮುಂದೆ ಸೆರಗಿರುತ್ತಲ್ಲ, ಆ ಸೆರಗಲ್ಲಿ ಬ್ಲೌಸ್ ಪೀಸ್ ಒಂದು ಇಟ್ಬಿಟ್ಟು ಅದರಲ್ಲಿ 5 ಥರದ ಧಾನ್ಯನ ಉಡಕ್ಕಿ ಹಾಕ್ತಾರೆ. 5 ಸಲ ಹಾಕ್ತಾರೆ. ಆಮೇಲೆ ಮದುಮಗಳು ಕೂಡ 5 ಸತಿ ಹಾಕ್ತಾಳೆ. ಇಲ್ಲ ಫಸ್ಟ್ ಇವರು ಹಾಕೋವಾಗಲೇ 2 ಸತಿ ಹಾಕಿದ್ರೆ ಅವಳು ಕೂಡ 2 ಸತಿ ಹಾಕ್ತಾಳೆ. ಇವ್ರು ಫಸ್ಟ್ ಹಾಕೋವಾಗ 5 ಸತಿ ಹಾಕಿದ್ರೆ ಅವಳು ಕೂಡ 5 ಸತಿ ಹಾಕ್ತಾಳೆ. ನಮ್ಮ ಅತ್ತೆ 2 ಸತಿ ಹಾಕೋದ್ಲು, ಹಾಗೆ ನಮ್ಮ ತಂಗಿ ಕೂಡ 2 ಸತಿ ಹಾಕೋದ್ಲು. 2 ಸತಿ ಕೂಡ ಹಾಕ್ಬೋದು, ಹಾಗೆ 5 ಸತಿ ಕೂಡ ಹಾಕ್ಬೋದು. ಇವಾಗ ನಮ್ಮನೇಲಿ ಉಡಕ್ಕಿ ಹಾಕಿಬಿಟ್ಟು ಮತ್ತೆ 4 ಮನೆಗೆ ಕರ್ಕೊಂಡೋಗಿ ಉಡಕ್ಕಿ ಹಾಕಿಸ್ಕೊಂಡು ಬರ್ತಾರೆ. ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಸೈಡು ಮದುಮಗಳನ್ನ ಗಂಡನ ಮನೆಗೆ ಕಳ್ಸೋವಾಗ ಪದ್ಧತಿ ಇದೆ ಫ್ರೆಂಡ್ಸ್. ಇವಾಗ ಫಸ್ಟು ನಮ್ಮ ಅತ್ತೆಯವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್, ಉಡಕ್ಕಿ ಹಾಕ್ಸ್ಕೊಂಡು ಬರೋದಕ್ಕೆ.
ಹಿಡ್ದು ನನ್ನ ಹಿಡ್ಕೊಳ್ತ ನೀನು ವಿಡಿಯೋ ಮಾಡಕತ್ತೀನಿ ಇಲ್ಲಿ ಕಡಿದೈತಿ ನಿನ್ನ ಓಕೆ ಫ್ರೆಂಡ್ಸ್, ಇವಾಗ 5 ಮನೇಲಿ ಉಡಕ್ಕಿ ಹಾಕಿಸ್ಕೊಂಡಿದ್ದಾಯಿತು. ಇವಾಗ ಮತ್ತೆ ನಮ್ಮ ಮನೆಗೆ ಹೋಗ್ತಾರೆ ಇವಾಗ ಕರ್ಕೊಂಡು. ಇದೇ ರೀತಿನೇ ಒಟ್ಟು ಟೋಟಲ್ 4 ಸರಿ ಉಡಕ್ಕಿ ಹಾಕೋದಿರುತ್ತೆ ಫ್ರೆಂಡ್ಸ್. ಅಂದರೆ ಇವಾಗ ಒಂದು ಸತಿ ಗಂಡನ ಮನೆಗೆ ಹಾಕೊಂಡು ಹೋಗ್ತಾಳೆ ಉಡಕ್ಕಿನ, ಮತ್ತು ಗಂಡನ ಮನೆಯಿಂದ ತವ್ರ ಮನೆಗೆ 2 ಸತಿ ಆಯಿತು. ಮತ್ತು ತವ್ರ ಮನೆಯಿಂದ ಗಂಡನ ಮನೆಗೆ, ಮತ್ತು ಗಂಡನ ಮನೆಯಿಂದ ತವ್ರ ಮನೆಗೆ. ಈ ರೀತಿ ಪ್ರೊಸೆಸ್ ಇರುತ್ತೆ ಉಡಕ್ಕಿದು. ಅಂದರೆ ತವ್ರ ಮನೆಯದು 2 ಉಡಕ್ಕಿ, ಗಂಡನ ಮನೆಯದು 2 ಉಡಕ್ಕಿ, ಟೋಟಲ್ 4 ಉಡಕ್ಕಿ ಇರುತ್ತೆ ಫ್ರೆಂಡ್ಸ್. ಈ 4 ಉಡಕ್ಕಿ ಮುಗಿದ ಮೇಲೆ ಮದುವೆ ಶಾಸ್ತ್ರ ಎಲ್ಲ ಮುಗ್ದ ಹಾಗೆ. ಇವಾಗ ಇನ್ನೂ ಬಾಕಿ 3 ಉಡಕ್ಕಿ ಇದೆ. ಇವಾಗ ಇದು ಫಸ್ಟ್ ಉಡಕ್ಕಿ ಹಾಕೊಂಡು ಹೋಗ್ತಾ ಇರೋದು ಗಂಡನ ಮನೆಗೆ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ತಂಗಿನ ಇವಾಗ ಗಂಡನ ಮನೆಗೆ ಕಳಿಸೋ ಟೈಮ್ ಬಂದೇ ಬಿಡ್ತು. ಇದೇ ಟೈಮಲ್ಲೇ ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಆಗೋದು. ನೋಡ್ತಾ ಇರ್ಬೋದು ನಮ್ಮ ತಂಗಿ ಎಷ್ಟು ಅಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಇವಾಗ ಊರಲ್ಲಿರೋ 5 ದೇವ್ರಿಗೆ ದೀಪ ಹಚ್ತಾರೆ ಫ್ರೆಂಡ್ಸ್. ದೀಪ ಹಚ್ಚಿದ್ಮೇಲೆ ನಮ್ಮ ತಂಗಿ ಏನು ಉಡಕ್ಕಿ ಹಾಕ್ಸ್ಕೊಂಡು ಬಂದಿದ್ದಾಳಲ್ಲ 5 ಮನೆದು, ಆ ಉಡಕ್ಕಿನ ಇವಾಗ ನಮ್ಮ ತಮ್ಮ ಬೀರಿಸ್ಕೊಳ್ತಾನೆ. ಅಂದರೆ ಕಾಲು ತೊಳೆದ್ಬಿಟ್ಟು ತಂಗಿ ಕಾಲು ನಮಸ್ಕಾರ ಮಾಡಿಕೊಂಡು ಉಡಕ್ಕಿನ ತನ್ನ ಟವಲ್ಗೆ ಬೀರಿಸ್ಕೊತಾನೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲರಿಗೂ ಎಷ್ಟು ಕಷ್ಟ ಆಗ್ತಾಯಿದೆ ಅಂಥೇಳಿ. ಇಲ್ಲೇ ನಿಂತಿದ್ದಾರಲ್ಲ ಇವರೆಲ್ಲರೂ ಇವಾಗ ಗಂಡನ ಮನೆಗೆ ಕಳ್ಸೋಕ್ಕೆ ಹೋಗ್ತಾರೆ ನಮ್ಮ ತಂಗಿ ಜೊತೆಗೆ. ಆದರೆ ಮನೆಯವ್ರು ಯಾರೂ ಬರೋದಿಲ್ಲ ಫ್ರೆಂಡ್ಸ್. ಅಂದರೆ ಅಕ್ಕ ಮತ್ತು ತಂಗಿ ಆಗೋರು ಅಷ್ಟೇ ಬರ್ತಾರೆ. ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಇವ್ರು ಯಾರೂ ಬರೋದಿಲ್ಲ. ಅದಕ್ಕೆ ಇಷ್ಟೊಂದು ಕಷ್ಟ ಆಗುತ್ತೆ ಗಂಡನ ಮನೆಗೆ ಹೋಗಬೇಕಾದ್ರೆ. ಯಾರೂ ರಿಲೇಷನ್ಸ್ ಯಾರೂ ಬರೋದಿಲ್ವಲ್ಲ ಅಂಥೇಳಿ. ಮದುವೆ ಟೈಮಲ್ಲಾದರೆ ಅಷ್ಟು ಕಷ್ಟ ಆಗೋದಿಲ್ಲ, ಯಾಕಂದರೆ ಎಲ್ಲ ರಿಲೇಷನ್ಸು ಮದುಮಗಳ ಜೊತೆಗೆ ಇರ್ತಾರೆ. ಅವಾಗ ಅಷ್ಟು ದುಃಖ ಗೊತ್ತಾಗೋದಿಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಅಳ್ತಾ ಇದ್ದಾಳೆ ಅಂಥೇಳಿ. ಈ ವಿಡಿಯೋ ನೋಡ್ತಿದ್ರೇ ಎಷ್ಟು ದುಃಖ ಆಗ್ತಾಯಿದೆ, ಅಳು ಬರ್ತಾಯಿದೆ, ಆಗ್ತಾಯಿಲ್ಲ ಎಡಿಟ್ ಮಾಡೋದಕ್ಕೆ. ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು. ಎಲ್ಲ ಹೆಣ್ಮಕ್ಳ ಹಣೆ ಬರದಲ್ಲೂ
ಆ ಬ್ರಹ್ಮ ಬರೆದು ಕಳಿಸಿರೋದಿದು. ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಹುಟ್ಟಿದ ಮನೆ ಬಿಟ್ಟು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಈ ಎಲ್ಲ ರಿಲೇಷನ್ಸ್ನು ಬಿಟ್ಟು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು. ಇವಾಗ ನನ್ನ ತಂಗಿ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ನೀವೆಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿ ಅವಳ ಮುಂದಿನ ಜೀವನ ಚೆನ್ನಾಗಿರಲಿ ಅಂತೇಳಿ ಹರಸಿ ಹಾರೈಸಿ. ವಿಡಿಯೋ ಮಾಡೋರು ಸರಿಯಾಗಿ ಮಾಡೇ ಇಲ್ಲ. ನನ್ನ ತಂಗಿ ಕಾಣಿಸೇ ಇಲ್ಲ ಫ್ರೆಂಡ್ಸ್ ಇಷ್ಟೊತ್ತರೆಗೂ. ಇವಾಗ ಕಾಣಿಸ್ತಾ ಇದ್ದಾಳೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತಂಗಿ ಎಷ್ಟು ಅಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನಮ್ಮವ್ವ ಮತ್ತು ಇನ್ನೊಬ್ಳು ತಂಗಿ ನಮ್ಮ ತಮ್ಮ ಕೂಡ ಹತ್ಕೊಂಡು ಹೋದ. ಅವನು ಆದರೆ ಅಷ್ಟು ಕಾಣಿಸ್ಲಿಲ್ಲ, ಆದರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ನೋಡಿದೆ. ಮತ್ತು ಅಲ್ಲೆಲ್ಲ ನಿಂತಿರೋರು ಕೂಡ ತುಂಬ ಅಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಯಾರಿಗಾದರೂ ಆಗಲಿ ಫ್ರೆಂಡ್ಸ್, ತುಂಬ ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಈ ವಿಡಿಯೋನ ನೋಡಿಕೊಂಡು ಎಡಿಟ್ ಮಾಡಬೇಕಾದ್ರೆ ನನಗೆ ಎಷ್ಟು ಅಳು ಬರ್ತಾ ಇದೆ. ಇನ್ನು ಅಲ್ಲಿ ರಿಯಲಾಗಿ ನೋಡಿ ಅನುಭವಿಸ್ತಾ ಇರೋರಿಗೆ ಇನ್ನೆಷ್ಟು ದುಃಖ ಆಗ್ತಾ ಇರಬೇಡ ಹೇಳಿ ನೀವೇ. ಇನ್ನೂ ವಿಡಿಯೋ ಸರಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಆದರೆ ವಿಡಿಯೋ ಮಾಡೋರು ಸರಿಯಾಗಿ ಮಾಡಿಲ್ಲ. ಬರೀ ಫೋಟೋ ತೆಗ್ದಂಗೆ ಕ್ಲಿಕ್ 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 ಅಂತೆ 1 ಸೆಕೆಂಡ್ 2 ಸೆಕೆಂಡ್ 4 ಸೆಕೆಂಡ್ ಈ ರೀತಿ ಬಂದುಬಿಟ್ಟಿದೆ ವಿಡಿಯೋ. ಚೆನ್ನಾಗಿ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ನೋಡೋದಕ್ಕೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.